ಇನ್ನೊಂದು ಸತ್ಯ ಹೇಳ್ಬಿಡ್ತೀನಿ ಮೇಡಮ್, ನನ್ನ ಫಸ್ಟ್ ನೈಟು ಈ ಥರ ಇರುತ್ತೆ ಅಂತ ಯೋಚನೆನೇ ಮಾಡಿರಲಿಲ್ಲ. ಸಾರಿ. ಬಲ್ವಂತವಾಗಿ ತಾಳಿ ಏನೋ ಕಟ್ಟಿಸ್ಕೊಂಡ್ಬಿಟ್ಟೆ, ಆದರೆ ಮದುವೆ ಆಗಿದೆ ಅಂತಾನೆ ಅನಿಸ್ತಾ ಇಲ್ಲ ಅಂತ ಹೇಳೋಣ ಅಂತ ಅನ್ಕೊಂಡೆ. ನಿಂಗೂ ಹಾಗೆ ಅನಿಸ್ತಿದ್ಯಾ? ಇಲ್ಲ ಮೇಡಮ್. ಮೇಡಮ್ ನಂಗೊಂದು ಆಸೆ ಇದೆ. ಏನು ಮೇಡಮ್? ಅಂತೂ ಇಂತೂ ನಂದು ಒಂದು ಪುಟ್ಟ ಸಂಸಾರ ಆಯಿತು. ಈ ಜಗತ್ತಿನಲ್ಲಿ ಇವಳು ನನ್ನವಳು ಅಂತ ಹೇಳ್ಕೊಳ್ಳೋ ನಾನು ಪ್ರೀತಿಸೋ ಒಂದು ಜೀವ ನನಗೆ ಜೊತೆ ಆಗಿತ್ತು. ಈ ಮದುವೆ ಅನ್ನೋದು ಬರಬೇಕಾದ್ರೆ ಒಂದೇ ಬರಲ್ಲ, ಮನೆ ಮಠ ಮಡ್ದಿ ಎಲ್ಲಾರನ್ನೂ ಜೊತೆಗೆ ಕರ್ಕೊಂಬರುತ್ತೆ. ಅದು ಯಾವಾಗಲೂ ಹೇಳ್ತಾ ಇರುತ್ತೆ, ಈ ಮನೆ ಬೇಡ, ಇನ್ನು ಸ್ವಲ್ಪ ದೊಡ್ಡ ಮನೆಗೆ ಹೋಗೋಣವಾ ಅಂತ. ಆದರೆ ದೊಡ್ಡ ಮನೆಗೆ ಬಂದ ತಕ್ಷಣ ಸಂಸಾರ ನೆಟ್ಟಗಾಗ್ಬಿಡುತ್ತೆ ಅನ್ನೋದು ಭ್ರಮೆ. ಈ ಲತೇಶನ್ ಸಂಸಾರದ ದೊಡ್ಡ ಸತ್ಯ ಏನು ಗೊತ್ತಾ? ಮನೆ ಒಂದು, 3 ಬಾಗಿಲು. ಆದರೂ ಈ ಬಡ್ಡಿ ಮಗ ಕನ್ಸು ಕಾಣೋದನ್ನ ನಿಲ್ಲಿಸೋದೇ ಇಲ್ಲ. ಇವನಿಗೆ ಒಂದು ದೊಡ್ಡ ಸಂಸಾರ ಬೇಕು. ಈ ವಿಷಯದಲ್ಲಿ ಇವನು ಚೌಕಾಸಿನೇ ಇಲ್ಲ. ಬಾಗುರು ಬೇಗ ಇಲ್ಲಿ ನಿಂತ್ಕೋ. ನನಗೆ ಒಂದು ಆಸೆ ಬರ್ತಿದೆ. ನಮ್ಮದು ಅಂತ ಒಂದು ಸಂಸಾರ ಆಗಬೇಕಲ್ವಾ, ಅದಕ್ಕೆ ಐಡಿಯಾ. ಬಾಯ್, ನೀನು ಇಲ್ಲಿ ಕೂತ್ಕೋ. ಇಲ್ಲಿ ನಿಮ್ಮಪ್ಪ ನಿಮ್ಮಮ್ಮ ಇಲ್ಲಿ ಕೂತ್ಕೋತಾರೆ. ಇಲ್ಲಿ ನಿಮ್ಮ ಆಫೀಸರು, ಇಲ್ಲಿ ಸಪ್ನ ಮೇಡಮ್ ತಪ್ಪಿದಾರಲ್ಲ ಅವರು. ಗುರು ನೀನಿಲ್ಲಿ, ನಿಂದೆ ಸೀಟು ಗುರು. ನೀವೆಲ್ಲರೂ ಕೂತ್ಕೊಂಡು ಹೊಟ್ಟೆ ತುಂಬ ಊಟ ಮಾಡೋದನ್ನ ನಾನು ನೋಡಬೇಕು. ಐಡಿಯಾ ಹೆಂಗಿದೆ? ಇದೇ ನಮ್ಮ ಸಂಸಾರ. ಇದ್ರೊಳಗೆ ಬೇರೆ ಯಾರು ಬರೋದು ನನಗಿಷ್ಟ ಇಲ್ಲ. ನಾವಿಬ್ಬರೇ ಇದ್ರೆ ಸಾಕಾಗಿದೆ.